ತಮಿಳುನಾಡಿನ ಶಿಕ್ಷಣ ಸಚಿವರು ಕರ್ನಾಟಕದ ಬಗ್ಗೆ ಒಂದು ಮಾತಾಡಿಬಿಟ್ಟಿದ್ರು. ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದಿಯಲ್ಲಿ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. 1.5 ಲಕ್ಷ ಅಷ್ಟು SLC ವಿದ್ಯಾರ್ಥಿಗಳು ಫೇಲ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ. ಇದು ನಿಜನಾ ಅಂತ ಚೆಕ್ ಮಾಡಿಕೊಂಡಾಗ ಅದು ನಿಜ ಇತ್ತು. 1,42,000 ಮಕ್ಕಳು SLCಯಲ್ಲಿ ಹಿಂದಿಯಲ್ಲಿ ಫೇಲ್ ಆಗಿದ್ದರು. ಇದಕ್ಕೆ ಪೂರಕವಾಗಿ ಒಂದು ಬೆಳವಣಿಗೆ ನಡೆದಿತ್ತು. ಇದಕ್ಕೆ ಸ್ವಲ್ಪ ದಿನಗಳ ಆ ಕಡೆ ಈ ಕಡೆ, ಕೆಲವು ಗಂಟೆಗಳ ಆ ಕಡೆ ಈ ಕಡೆಯಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಯಿತು, ಈ ಹಿಂದಿಯನ್ನು 3ನೇ ಭಾಷೆಯನ್ನಾಗಿ ನಾವು ಕಲಿಸಬೇಕು ಅಂತ ಹೊರಟಾಗ ದೊಡ್ಡ ವಿರೋಧ ವ್ಯಕ್ತವಾಯಿತು. ಮರಾಠಿ ಅಸ್ಮಿತೆ, ಇಲ್ಲಿ ಮರಾಠಿ ಕಲಿಬೇಕು, ಹಿಂದಿ ಯಾಕೆ ಕಲಿಬೇಕು ಅಂತ ಬಂದಾಗ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಸರ್ಕಾರ ಅಲ್ಲೇನು ಮಾಡ್ತು ಅಂದರೆ, ಇಲ್ಲ ಇದನ್ನು ಮರುಪರಿಶೀಲನೆ ಮಾಡೋಣ, ಇದನ್ನು ಮರು ಅವಲೋಕನ ನಡೀಲಿ ಅಂಥೇಳಿ ಅದನ್ನು ಹೋಲ್ಡ್ನಲ್ಲಿ ಇಟ್ಬಿಟ್ಟು ಒಂದು ಕಮಿಟಿ ರಚನೆ ಮಾಡಿದ್ರು. ನೋಡಿ, ಮಹಾರಾಷ್ಟ್ರದಲ್ಲಿ ಹಿಂದಿ ಕಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಆಗಿರತಕ್ಕಂಥ ಮರಾಠಿ ಅಸ್ಮಿತೆ ಎಚ್ಚೆತ್ತು ಕೂತಾಗ ಹಿಂದಿಯನ್ನು ಆಚೆ ಇಡಕ್ಕೆ ಹೇಳ್ತಾ ಇದ್ದಾರಲ್ಲಿ, ಮರುಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ. ವೆರಾಸ್ ನಮ್ಮ ದಕ್ಷಿಣದ ರಾಜ್ಯಗಳಲ್ಲಿ ಅಂತ ಬಂದಾಗ ಇಲ್ಲ ಹಿಂದಿ ಕಲಿಬೇಕು, ಅದನ್ನು 3ನೇ ಭಾಷೆಯಾಗಿ ತ್ರಿಭಾಷಾ ನೀತಿ ಸೂತ್ರ ಇದರ ಅಡಿಯಲ್ಲಿ ಕಲಿಬೇಕು ಅಂತ ಬಂದಾಗ ಇಲ್ಲೇನಾಗುತ್ತೆ, ನಾವು ಯಾವತ್ತಿಗೆಲ್ಲ ಈ ಹಿಂದಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೂತ್ಕೋತೀವೋ ಇದ್ದಕ್ಕಿದ್ದಂತೆ ಒಂದು ವಿಷಯ ರೈಸ್ ಆಗುತ್ತೆ. ಹಿಂದಿ ವಿರೋಧಿ, ದೇಶ ವಿರೋಧಿ, ರಾಷ್ಟ್ರ ವಿರೋಧಿ. ಏನಪ್ಪ ಇಂಗ್ಲೀಷೇ ಕಲಿತಾರಂತೆ, ಹಿಂದಿ ಕಲಿಯೋಕ್ಕೇನು ಇವರಿಗೆ ದಾಡಿ? ಇದು ಒಂದು ವಾದ ಯಾವಾಗಲೂ ನೋಡಿದ್ದೀವಿ ನಾವು. ಯಾವಾಗೆಲ್ಲ ಹಿಂದಿ ಸೊಲ್ಲೆತ್ತಿದರೆ ಸಾಕು ಅದನ್ನು ರಾಷ್ಟ್ರೀಯ ಏಕತೆ, ಅದನ್ನು ರಾಷ್ಟ್ರ ಭಾಷೆ ಎಂದು ಬಿಂಬಿಸಲಾದ ಅಂದರೆ ದಶಕಗಳ ಕಾಲ ರಾಷ್ಟ್ರ ಭಾಷೆ ಎಂದು ಹುಸಿ ಬಿಂಬಿತವಾಗಿದ್ದಂಥ ಭಾಷೆ ಅಂತ ಇದ್ದರೆ ಅದು ಹಿಂದಿ. ದೇಶದ ಅಧಿಕೃತ ಭಾಷೆಗಳಲ್ಲಿ ಹಿಂದಿ ಕೂಡ ಒಂದೇ ವಿನಃ ಹಿಂದಿನ ಯಾವತ್ತೂ ರಾಷ್ಟ್ರ ಭಾಷೆ ಅಂತ ಮಾಡಿಲ್ಲ. ಅದೊಂದು ಕಡೆ ಇರಲಿ. ಆದರೆ ಇಲ್ಲಿ ನಮ್ಮ ಕನ್ನಡ ಅಂತ ನಾವು ಮಾತಾಡ್ತಾ ಇದ್ದ ತಕ್ಷಣವೇ ಹಿಂದಿ ಬಗ್ಗೆ ನಾವು ದ್ವೇಷ ಇಟ್ಕೊಂಡು, ಶತ್ರುತ್ವ ಇಟ್ಕೊಂಡು ನಾವು ಇಲ್ಲಿ ಯಾರೂ ಮಾತಾಡ್ತಾ ಇಲ್ಲ, ಮಾತಾಡಬಾರ್ದು. ಪ್ರಶ್ನೆ ಏನಿಲ್ಲಿ, ಹಿಂದಿ ಇಂಪೊಸಿಷನ್, ಹಿಂದಿ ಹೇರಿಕೆ ಇದೆಯಲ್ಲ, ಇದ್ರ ಬಗ್ಗೆ ತಕರಾರಿದೆ. ನಮ್ಮದಲ್ಲದೆ ಇರೋದು ನಾವು ಕಲೀಲೇಬೇಕು ಅಂತ ಬಲವಂತ ಮಾಡೋದಿದ್ದಿಲ್ಲ, ಅದನ್ನೇ ಹೇರಿಕೆ ಅಂತ ನಾವು ಕರಿತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಕರ್ನಾಟಕದಲ್ಲಿಯೂ ಹಿಂದಿ ಕಲಿಯಲೇಬೇಕಾ? ಫೇಲ್ ಆಗಿಬಿಟ್ರು ಅಂದ ತಕ್ಷಣ ಭಾಷೆ ಬಿಟ್ಬಿಡೋದಾದರೆ, ಯಾರೋ ಮ್ಯಾಥ್ಸಲ್ಲಿ ಫೇಲ್ ಆಗ್ತಾರೆ ರೀ, ಮ್ಯಾಥ್ಸ್ ಬಿಟ್ಬಿಡ್ತೀರಾ ನೀವು? ಸೋಷಿಯಲ್ ಸ್ಟಡೀಸ್ ಯಾರೋ ಫೇಲ್ ಆಗ್ತಾರಪ್ಪ, ಬಿಟ್ಬಿಡ್ತೀರಾ ನೀವು? ಇದನ್ನು ನಾವು ಆ ಸಬ್ಜೆಕ್ಟ್ಗಳ ವಿಚಾರದಲ್ಲಿ ಮಾತಾಡಬೇಕಾಗತ್ತಾ, ಅಥವಾ ಒಂದು ಕಲಿಕಾ ಭಾಷೆ ಅಂತ ಬಂದಾಗ ಅದರಲ್ಲಿ ಮಾತಾಡಬೇಕಾಗತ್ತಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಇದೀಗ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ಇನ್ನು ನಮ್ಮ ಜೊತೆಯಲ್ಲಿ ಆನಂದ್ ಜಿ ಬನವಾಸಿ ಅವರಿದ್ದಾರೆ, ಅಂದರೆ ಆನಂದ್ ಜಿ ಅವರಿದ್ದಾರೆ, ಬನವಾಸಿ ಬಳಗದ ಸದಸ್ಯರು. ಸ್ವಾಗತ ನಿಮಗೆ ಆನಂದ್ ಜಿ ಅವರೇ. ಆನಂತರದಲ್ಲಿ ನಮ್ಮೊಂದಿಗೆ ಉತ್ಕರ್ಷ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ ಉತ್ಕರ್ಷ್ ಈ ಡಿಬೇಟ್ಗೆ. ಇನ್ನು ನಮ್ಮ ಜೊತೆಯಲ್ಲಿ ಅರುಣ್ ಜಾವಗಲ್ ಜಾಯ್ನ್ ಆಗಿದ್ದಾರೆ, ಕನ್ನಡ ಪರ ಹೋರಾಟಗಾರರು. ಸ್ವಾಗತ ನಿಮಗೆ ಅರುಣ್ ಜಾವಗಲ್ ಈ ಡಿಬೇಟ್ಗೆ. ಈಗ ನಾನು ಮೊದಲಿಗೆ ನಟರಾಜ್ ಗೌಡ್ರನ್ನ ಕೇಳಿಬಿಡ್ತೀನಿ. ನಟರಾಜ್ ಗೌಡ್ರೆ, ಈಗ ಹಿಂದಿ ಅನ್ನೋ ವಿಚಾರ ಬಂದ ತಕ್ಷಣ ಇದನ್ನು ಯಾರಾದರೂ ಅಪೋಸ್ ಮಾಡಿದ್ರೆ, ಹಿಂದಿ ಹೇರಿಕೆಯನ್ನು ಅಪೋಸ್ ಮಾಡೋದು ಬೇರೆ, ಹಿಂದಿಯನ್ನೇ ಅಪೋಸ್ ಮಾಡೋದು ಬೇರೆ. ನಮ್ಗೆ ಅವಶ್ಯಕತೆ ಇಲ್ಲ. ಇದು ಸಿನಿಮಾ ನೋಡ್ತೀವಿ, ಹಾಡು ಕೇಳ್ತೀವಿ, ಭಾಷೆ ಮಾತಾಡ್ತೀವಿ, ಟ್ರೈ ಮಾಡ್ತೀವಿ ನಾವು. ಆದರೆ ಕಡ್ಡಾಯವಾಗಿ ನೀನು ಕಲಿ ಅಂತ ಬಂದಾಗ ನಾನು ಇದನ್ನು ಕಲಿಬೇಕಾ ಅಂತ ಒಂದು ಪ್ರಶ್ನೆ ರೈಸ್ ಆಗೋ, ತಪ್ಪಾ ಸರಿನಾ ಅಂತ? ಇಲ್ಲ ನೋಡಿ, ಇದು ಕಲಿಬೇಕಾ ಅಂತ ಪ್ರಶ್ನೆ ಬಂದಿರೋದು ಸರಿ ಇದೆ. ಓಕೆ, ಇದರ ಅಗತ್ಯ ಏನಿದೆ ಅನ್ನೋದು ಪ್ರಶ್ನೆ ಬಂದಿರೋದು ಸರಿ ಇದೆ. ಈ ಶತಮಾನದಲ್ಲಿ, ಈಗ 21ನೇ ಶತಮಾನದಲ್ಲಿ ನಮಗೆ ಅಗತ್ಯ ಇರತಕ್ಕಂಥ ಭಾಷೆ ನಮ್ಮ ತಾಯಿ ಭಾಷೆ, ಅದು ಕನ್ನಡ. ಮತ್ತು ನಮಗೆ ವೈಜ್ಞಾನಿಕವಾಗಿ ಜಾಗತಿಕ ಸಂವಹನ ಭಾಷೆ, ಟೆಕ್ನಾಲಜಿ, ಮೆಡಿಸಿನ್ನು ಇಂಥದಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ ಜಾಗತಿಕ ಭಾಷೆ, ನೀವು ಹೇಳ್ದಂಗೆ ಅನ್ನದ ಭಾಷೆಯಾಗಿ ಇಂಗ್ಲೀಷ್ ಅಗತ್ಯ ಆಗಿದೆ, ಇಡೀ ಪ್ರಪಂಚದ ಭಾಷೆ ಆಗಿದೆ. ಇವೆರಡು ಭಾಷೆ ಕಲ್ತ್ಕೊಂಡ್ರೆ ಅದು ಮೋರ್ ದೆನ್ ಎನಫ್. ಮಕ್ಕಳಿಗೆ ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಇವೆರಡು ಭಾಷೆ ಕಲಿಸೋ ಮುಖಾಂತರ ಅವರಲ್ಲಿ ಒಂದು ಪಾರಿಣ್ಯತೆಯನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಯಾವುದೇ ವಿಷಯಗಳನ್ನು ಆಳವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ, ಪ್ರಪಂಚ ಜೊತೆಗೆ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಬಿಟ್ಟು ನಾವು ಇನ್ನೊಂದು ಭಾಷೆಯನ್ನು ಕಲಿಸೋದಿದೆಯಲ್ಲ, ಅದು ಹೇರದಂಗೆನೆ. 3 ಭಾಷೆ ತ್ರಿಭಾಷಾ ಸೂತ್ರ ಅನ್ನೋದೇ ಕೂಡ ಈಗಿನ ಪ್ರಸ್ತುತ ಸಮಯದಲ್ಲಿ ಅನಗತ್ಯ. ಅದು ಉತ್ತರ ಭಾರತೀಯರಿಗಾಗಲಿ ದಕ್ಷಿಣ ಭಾರತೀಯರಿಗಾಗಲಿ ಎರಡು ಭಾಷೆ ಇರೋದು. ಉತ್ತರ ಭಾರತೀಯರು ಯಾರೋ ಬೇರೆ ಆಪ್ಷನ್ ಕಲ್ತ್ಕೊಳ್ಳೋಕೆ ಆಸಕ್ತಿ ಇದ್ರೆ ಕಲ್ತ್ಕೋಬೋದು, ಅದು ಬೇರೆ ವಿಷಯ. ದಕ್ಷಿಣ ಭಾರತೀಯರು ಅಷ್ಟೇ ಯಾವ್ದಾದ್ರು ಕಲ್ತ್ಕೋಬೇಕು ಅಂತ ಆಸಕ್ತಿ ಇದ್ರೆ ಕಲ್ತ್ಕೊಳ್ಳೋದು ಅವರ ಇಚ್ಛೆಗೆ ಬಿಟ್ಬಿಡ್ಬೇಕೆ ಹೊರತು 2 ಭಾಷಾ ಸೂತ್ರವನ್ನು ಪಾಲಿಸೋದು ಉತ್ತಮ. ಒಂದು ಶೈಕ್ಷಣಿಕವಾಗಿ ಅವರು ಮುಂದುವರಿಲಿಕ್ಕೆ ಅವಕಾಶ ಆಗ್ತದೆ ಮಕ್ಕಳು. ಎರಡನೇದು ಉದ್ಯೋಗ ಅವಕಾಶಗಳನ್ನ ಪಡ್ಕೊತಾರೆ. ಮೂರನೇದು ಈ ಒತ್ತಡ ಇರ್ತದಲ್ಲ, ಆ ಒತ್ತಡ ಕಡಿಮೆ ಆಗುತ್ತೆ ಅವ್ರಿಗೆ. ಹಿಂದಿ ಕಲಿತರೆ ಕೆಲಸ ಸಿಗಲ್ಲ ಅಂತ ನೀವು ಹೇಳೋದು?
ಖಂಡಿತವಾಗಿ, ಯಾಕಂದ್ರೆ ಹಂಗೆ ಕೆಲಸ ಸಿಗಂಗಿದ್ರೆ ಉತ್ತರ ಭಾರತೀಯರೆಲ್ಲ ಬೆಂಗಳೂರು ಬರ್ತಿರ್ಲಿಲ್ಲ, ದಕ್ಷಿಣ ಭಾರತಕ್ಕೆ ಬರ್ತಿರ್ಲಿಲ್ಲ. ನೀವು ಚೆನ್ನೈಗೆ ಹೋಗಿ, ಹೈದರಾಬಾದ್ಗೆ ಹೋಗಿ, ಬೆಂಗಳೂರಲ್ಲಿ ನೋಡಿ ತುಂಬಾ ಜನ ರಾಷ್ಟ್ರೀಯ ಏಕತೆಯ ಭಾಷೆ ಅಂತೆಲ್ಲ ಮಾತಾಡ್ತಿರ್ತಾರೆ ಕೆಲವರು, ಅದನ್ನ ಎಲ್ಲ ರಾಷ್ಟ್ರವನ್ನು ಒಗ್ಗೂಡಿಸುತ್ತೆ ಆ ಭಾಷೆ ಅಂತ ಹೇಳಿ. ನಮ್ಮ ಎಲ್ಲಾ ಭಾಷೆಗಳನ್ನ ಗೌರವ ಕೊಟ್ರೆ ಮಾತ್ರ ಒಗ್ಗೂಡೋದು ಅಂತ. ಈಗ ಏನು ಜಾಸ್ತಿ ಜನ ಮಾತಾಡೋ ಭಾಷೆ ಕಲ್ತ್ರೆ ನಿಮ್ಗೇನ್ ಪ್ರಾಬ್ಲಮ್? ಜಾಸ್ತಿ ಜನ ಮಾತಾಡೋ ಭಾಷೆ ಕಲ್ತ್ರೆ ನೀವು ಕಲ್ತ್ರೆ ಯಾರಿಗೇನು ಪ್ರಾಬ್ಲಮ್ ಇಲ್ಲ, ಕಲಿಯೋರು ಆಸಕ್ತಿ ಕಲೀಲಿ, ಹೇರಬಾರ್ದು ಅಂತ ಹೇಳಿ. ಅದು ಹೇರಬಾರದು ಕೂಡ. ಮತ್ತೆ ಮೇಲೆ ಪಾಠವಾಗಿ ನಮ್ಮನ್ನು ಸೇರಿಸೋದು ಅಗತ್ಯ ಇಲ್ಲ, ಅದು ಇವಾಗ ತೆಗೆಯುವಂಥ ಸಮಯ ಬಂದಿದೆ. ಇವರು ಸೇರಿಸಿದ್ರು, ಈಗ ತೆಗೆಯೋ ಸಮಯ. ಈಗ ನೋಡಿ, ನಾವು ಕಲ್ತ್ವಿ, ನಮ್ಗೆ 8ನೇ ಕ್ಲಾಸಿಂದ ಹಿಂದಿ ಇತ್ತು, 8, 9, 10, 3 ವರ್ಷ ಕಲ್ತ್ವಿ. ಈಗಿನ ಮಕ್ಕಳಿಗೆ 5ನೇ ಕ್ಲಾಸಿಂದ ಇದೆ ಅನ್ಸುತ್ತೆ ಸರ್ಕಾರಿ ಶಾಲೆಗಳಲ್ಲಿ. ಸೊ ಅವರು 5 ವರ್ಷ ಕಲಿತಾರೆ, ಏನು ಉಪಯೋಗ ಅದರಿಂದ? ಆ ಭಾಷಾ ಪರಿಣತಿನೂ ಬರೋದಿಲ್ಲ, ಆ ಕ್ವಾಲಿಟಿ ಟೀಚಿಂಗು ಆಗೋದಿಲ್ಲ. ನಾವು 10 ವರ್ಷ 15 ವರ್ಷ ಕಲ್ತ್ರು ಇಂಗ್ಲಿಷ್ ಈ ರಾಷ್ಟ್ರೀಯ ನಾಯಕರ ಭಾಷಣಗಳನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ನಿಮಗೆ ಹೆಲ್ಪ್ ಆಗಲ್ವಾ? ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ, ಅವ್ರ ಭಾವನೆಗಳನ್ನ ನಮ್ಮ ಭಾಷೆಗಳಲ್ಲಿ ತರ್ಜುಮೆ ಮಾಡೋ ಮುಖಾಂತರ, ನಮ್ಮ ಭಾಷೆಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಮುಖಾಂತರ ಇನ್ನು ಚೆನ್ನಾಗಿ ಸಂವಹನ ಮಾಡ್ಬೋದು, ನಾವು ಅರ್ಥ ಮಾಡ್ಕೋಬಹುದು ಚೆನ್ನಾಗಿ. ಸೊ ಹಂಗಾಗಿ ಆ ಭಾಷೆಗಳಿಗೆ ತರ್ಜುಮೆ ಮಾಡಲಿಕ್ಕೆ ಅವಕಾಶ. ನಾಯಕರುಗಳು ಬಂದಾಗ ನೀವು ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಹಿಂದಿಲಿ ಮಾತಾಡ್ತಿದ್ರೆ ನೀವು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿರ್ಬೇಕು. ಹೌದು, ಗೋಜಲ ತಪ್ಪಲ್ವಾ ನಿಮಗೆ? ಅದು ಗೋಜಲ್ಲ, ಅದೇ ಅಗತ್ಯ. ಅಲ್ಲಿನ ರಾಷ್ಟ್ರೀಯ ನಾಯಕರದ್ದು ಕೂಡ ಈಗ ನಿಮ್ ರಾಹುಲ್ ಗಾಂಧಿ ಅವರು ಬಂದಿಲ್ಲಿ ಭಾಷಣ ಮಾಡ್ತಿದ್ದಾಗ ನಿಮಗೆ ಇರಿಸುಮುರು ಸಾಕ್ತಿರುತ್ತೆ. ಇಲ್ಲ, ನೀವು ಕನ್ನಡದಲ್ಲಿ ಅವರು ಹಿಂದಿನಲ್ಲಿ ಇಂಗ್ಲಿಷಲ್ಲಿ ಮಾತಾಡೋದು, ಅಯ್ಯೋ ಬೆಹನೋ ಅಂತಾರೆ ಜೋರಾಗಿ, ಅಣ್ಣಂದಿರೇ ತಮ್ಮಂದಿರೇ ಇದೆಲ್ಲ ಮಾತಾಡ್ಬೇಕಲ್ಲ. ಅವ್ರದೊಂದು ಮೆಸೇಜ್ ಇರುತ್ತೆ, ಅವರ ಭಾಷಣದಲ್ಲಿ ಒಂದು ಕೆಲವು ಮಾಹಿತಿಗಳಿರ್ತವೆ. ಆ ಮಾಹಿತಿ ನಮ್ಮ ಭಾಷೆಯಲ್ಲಿ ತರ್ಜುಮೆ ಮಾಡೋ ಮುಖಾಂತರ ಎಲ್ಲ ಜನಗಳನ್ನು ತಲುಪಬಹುದು, ಎಲ್ಲಾ ಕನ್ನಡಿಗರನ್ನು ತಲುಪಬಹುದು. ಅವ್ರ ಮೆಸೇಜ್ ಅನ್ನು ಯಾರು ಅಕ್ಸೆಪ್ಟ್ ಮಾಡ್ತಾರೆ ಬಿಡ್ತಾರೆ ಬೇರೆ ವಿಷಯ, ತಲುಪಬಹುದು. ಹಾಗಾಗಿ ದ್ವಿಭಾಷಾ ಸೂತ್ರ ಈಗಿನ ಸಮಯದ ಅವಶ್ಯಕತೆ. ಉತ್ಕರ್ಷ್, ಈಗ ನಾವು ಹಿಂದಿ ಬೆಲ್ಟು ಅದು ಇದು ಅಂತ ಮಾತಾಡ್ತಿರ್ತೀವಿ. ರಾಜಕಾರಣದ ವಿಚಾರಕ್ಕೆ ಬಂದಾಗ ಅದರಲ್ಲಿ ಮಹಾರಾಷ್ಟ್ರವನ್ನು ಸೇರಿಸ್ಕೊಂಡೇ ಮಾತಾಡ್ತೀವಿ. ಹಿಂದಿ ಬೆಲ್ಟಲ್ಲಿ BJP ಹೇಗಿದೆ, ಹಾಗಿದೆ, ಹೀಗಿದೆ ಅಂತ ಹೇಳಿ. ಇದರ ನಡುವೆ ಮಹಾರಾಷ್ಟ್ರದಂಥ ರಾಜ್ಯವೇ 3ನೇ ಒಂದು ಭಾಷೆಯನ್ನಾಗಿ ಹಿಂದಿ ಕಲಿಸೋಕೆ ಒಂಥರ ಅವರು ಹಿಂದೇಟು ಹಾಕ್ತಾ ಇದ್ದಾರೆ. ಒಂದು ಕಮಿಟಿ ಮಾಡಿಬಿಡ್ತೀವಪ್ಪ ಅಂತ ಹೇಳಿ ಸದ್ಯದ ಮಟ್ಟಿಗೆ ಸಾಗ ಹಾಕಿದ್ದಾರೆ ಆ ಒಂದು ಇಶ್ಯೂನ, ಮರಾಠಿ ಅಸ್ಮಿತೆ ಅನ್ನೋ ಕಾರಣಕ್ಕಾಗಿ. ಸೊ ಮಹಾರಾಷ್ಟ್ರ ಹಿಂದಿ ಬೆಲ್ಟು ಹೆಗ್ಗುರುತು, ದೇಶದ ವಾಣಿಜ್ಯ ರಾಜಧಾನಿ ಇರತಕ್ಕಂಥ ಪ್ರದೇಶ, ಇಲ್ಲಿಯೇ ಹಿಂದಿಗೆ ಸ್ಥಿತಿ ಇದ್ದಾಗ ತಕ್ಷಣದ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ ಅದು ಅಂತ ನೋಡಿ ಸರ್. ಒಂದು ಈ ಪ್ರಸ್ತುತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಂದ್ರೆ ಹಿಂದಿ ಹೇರಿಕೆ ಅನ್ನೋದನ್ನ ನಾವು ಕೂಡ ಒಪ್ಪೋದಿಲ್ಲ. ಓಕೆ, ಬ್ಯಾಂಕಿಂಗ್ ಸೆಕ್ಟರ್ ಕೂಡ ನೀವು ನೋಡಿದಾಗ ಏನಿವತ್ತು ಭಾಷಾ ಎನ್ನುವಂತಹ ಸಮಸ್ಯೆಗಳಿದೆ, ಅದನ್ನ ನಾವು ವಿರೋಧ ಮಾಡೇ ಮಾಡ್ತೀವಿ. ಯಾರೇ ಆಚೆಯಿಂದ ಬಂದರೂ ಕೂಡ ಅವ್ರು ಯಾವುದೇ ಕೂಡ ಕನ್ನಡವನ್ನು ಕಲಿಬೇಕು. ಕಲಿಯುವಂಥದ್ದು ಅವರ ಉದ್ದೇಶ ಇರ್ತದೆ, ಅವರ ಇಲ್ಲಿ ಕರ್ತವ್ಯ ಆಗ್ತದೆ. ಅದರ ಜೊತೆಗೆ ಈಗ ಭಾಷಾ ಎನ್ನುವಂಥ ವಿಚಾರ ಬಂದಾಗ ಒಬ್ಬೊಬ್ಬರ ಸಾಮರ್ಥ್ಯ ಅದು. ಅಂದ್ರೆ ಅನೇಕ ಭಾಷೆಗಳನ್ನ ಕಲಿತಕ್ಕಂಥದ್ದು, ಭಾಷೆಗಳಲ್ಲಿ ಮಾತನಾಡ್ತಕ್ಕಂಥದ್ದು. ಈಗ ನಾನು 5 ಭಾಷೆಗಳಲ್ಲಿ ಮಾತನಾಡ್ತೇನೆ, ಅದು ಅವರವರ ವೈಯಕ್ತಿಕ ಪ್ರೀತಿ ಮತ್ತೆ ಅದನ್ನ ಕಲಿಬೇಕೆನ್ನುವಂಥ ಇಚ್ಛಾಶಕ್ತಿ ಇರ್ತದೆ. ಅದರ ಜೊತೆಗೆ ಈಗ ನಾವು ಈ ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ಇಲ್ಲಿ ಇನ್ನೊಂದು ಅಂಶ ಏನು ಅಂತಂದ್ರೆ, ಹಿಂದಿ ಶಾಲೆಗಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹಿಂದಿ ಪಾಠ ಮಾಡುವಂತ ಶಿಕ್ಷಕರ ಕೊರತೆ ಇದೆ ಎನ್ನುವಂಥದ್ದು ಕೂಡ ಬಹಳ ಗಮನಿಸಬೇಕಾದಂತ ಸಂಗತಿ. ಈಗ ನಾನು ಹೇಳ್ತಕ್ಕಂಥದ್ದು, ಯಾವ ವಿದ್ಯಾರ್ಥಿಗಳು ಶಾಲೆಗಳಿಗೆ ಬರ್ತಾರೆ ಅಲ್ಲಿ ಯಾರು ಏನು ಹೇರಿಕೆ ಮಾಡುವಂಥದ್ದು ಹೇಗಾಗುತ್ತೆ? ಟೀಚರ್ಗಳೇನು ಕೂರಿಸ್ಕೊಂಡು ನೀವು ಹಿಂದಿನೇ ತಗೋಬೇಕು ಅಂತ ಹೇಳ್ತಾರ? ಅವ್ರಿಗೆ ಬೇರೆ ಆಪ್ಷನ್ ಕೂಡ ಇರ್ತದೆ. ಇವತ್ತು ನೀವು ಅನೇಕ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಫ್ರೆಂಚ್ ಇದೆ, ಜಾಪನೀಸ್ ಇದೆ, ಚೈನೀಸ್ ಇದೆ, ಅನೇಕ ಭಾಷೆಗಳಿದೆ, ಲ್ಯಾಟಿನ್ ಇದೆ, ಕಲಿಯುವಂತ ಸ್ವಾತಂತ್ರ್ಯ ಇದೆ. ಸೊ ಹಾಗಾಗಿ ಹೇರಿಕೆ ಎನ್ನುವಂತ ವಿಚಾರ ಬಂದಾಗ ಯಾರು ಕೂಡ ಅದನ್ನ ಒಪ್ಪಲ್ಲ, ನಾವು ಒಪ್ಪೋದಿಲ್ಲ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕರ್ನಾಟಕಕ್ಕೆ ಮೊದಲ ಆದ್ಯತೆ ಇರತಕ್ಕಂಥದ್ದು. ಆದ್ರೆ ಈಗ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಕಾರಣ ನಾವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನೋಡ್ಬೇಕಾಗುತ್ತೆ. ನೀವು ಶಾಲೆಗಳಲ್ಲಿ ಶಿಕ್ಷಕರನ್ನೇ ಕೊಡದೆ ಹಿಂದಿ ಏರಿಕೆ ಆಗ್ತಿದೆ, ಹಿಂದಿ ಮಕ್ಕಳೆಲ್ಲ ಫೇಲ್ ಆಗ್ತಿದ್ದಾರೆ ಅಂತಂದ್ರೆ ಯಾವ ಅರ್ಥ ಇದು? ಈಗ ನೀವ್ ಹೇಳ್ದಂಗೆ ಮ್ಯಾಥ್ಸ್ ಪಾಠ ಮಾಡುವಂತ ಶಿಕ್ಷಕರೇ ಇಲ್ಲ ಅಂತಂದ್ರೆ ಮ್ಯಾಥ್ಸ್ ಫೇಲ್ ಆದ ಒಬ್ಬ ವಿದ್ಯಾರ್ಥಿ, ಹಂಗಂತ ಮ್ಯಾಥ್ಸ್ ನೀವು ಹೇರಿಕೆ ಮಾಡ್ತಾ ಇದ್ರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಇದು ಒಂದು ಭಾಷೆಯ ವಿಚಾರದ ಜೊತೆಗೆ ನಾವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನೋಡ್ಬೇಕಾಗುತ್ತೆ. ನೀವು ಇವತ್ತು 5,060 ಜನ ಪೋಸ್ಟಿಂಗ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪೋಸ್ಟಿಂಗ್ ಎಷ್ಟು? 3,528 ಶಿಕ್ಷಕರಿಲ್ಲ. ಅದನ್ನ ಮಾಡುವಂತ ಜವಾಬ್ದಾರಿ ಯಾರ ಮೇಲಿದೆ? ಆಮೇಲೆ ಈಗ ನಾನು ರಿಪೋರ್ಟ್ ಅನ್ನು ನೋಡ್ತಾ ಇದ್ದೆ, ಕರ್ನಾಟಕ ಶಾಲಾ ಪರೀಕ್ಷೆ ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಇದು ಕಾಮನ್ ಅಂತ ಅವ್ರು ಹೇಳ್ತಾರೆ. 90,000 ಮಕ್ಕಳು ಫೇಲ್ ಆಗ್ತಾರಂತ. ಈ ರೀತಿಯ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನ ಜೊತೆಗೆ ಭಾಷೆಯ ವಿಚಾರವನ್ನು ತಗೊಂಡು ಹೋಗ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾವು ಸುಮ್ಮನೆ ಈಗ ಮಕ್ಕಳು ಫೇಲ್ ಆದ್ರೂ ನಾಳೆ ಸೈನ್ಸ್ ಅಲ್ಲಿ ಫೇಲ್ ಆಗ್ತಾರಪ್ಪ, ಹಂಗಂತ ಸೈನ್ಸ್ ಹೇರಿಕೆ ಮಾಡ್ತಿದೀವಿ ಅಂತ ಹೇಳಲಿಕ್ಕಾಗುತ್ತಾ?